ನಮಸ್ಕಾರ ಸ್ನೇಹಿತರೆ, ಪನ್ನಾಸ್ ಕಿಚನ್‌ಗೆ ಸ್ವಾಗತ. ನಾವಿವತ್ತು ತುಂಬಾನೇ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಹಾಗೇನೆ ತುಂಬಾ ಕಡಿಮೆ ಸಮಯದಲ್ಲಿ ಟೊಮೊಟೊ ತಿಳಿಸಾರು ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್‌ಗೆ ನಾನಿಲ್ಲಿ 4 ಟೊಮೊಟೊನ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ತಗೊಂಡಿದ್ದೀನಿ. ಕಾಯಿ ಟೊಮೊಟೊ ತಗೊಂಬೇಡಿ. ಹಾಗೇನೆ ಇಲ್ಲೊಂದು ಪಾತ್ರೆಗೆ ನಾನು 4ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗ್ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ ಹಾಕೊಂಡು ಜೀರಿಗೆ ಚಟಪಟ ಅಂತ ಸಿಡಿದ್ಮೇಲೆ 4ರಿಂದ 5 ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೇನೆ ಒಂದು 10 ಎಲೆ ಕರಿಬೇವು ಹಾಕೊಂಡು 2 ಸೆಕೆಂಡ್ ಫ್ರೈ ಮಾಡ್ಬಿಟ್ಟು ಚಿಟಿಕೆ ಇಂಗನ್ನ ಹಾಕೊಂತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಟೊಮೊಟೊನ ಹಾಕೋತಾ ಇದ್ದೀನಿ. ನಾನು ಯಾವ್ದೇ ರೀತಿ ನೀರ್ ಹಾಕ್ತಾ ಇಲ್ಲ. ಇದನ್ನ ಒಂದ್ 2 ಸೆಕೆಂಡ್ ನೀಟಾಗಿ ಫ್ರೈ ಮಾಡ್ಬಿಟ್ಟು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ 1 ಟೀ ಸ್ಪೂನ್ ಖಾರದ ಪುಡಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಹಾಕ್ಬಿಟ್ಟು ಒಂದೆರಡು ಸೆಕೆಂಡ್ ಬಾಡಿಸ್ಕೊಂಡು ಒಂದ್ 3 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂತಾ ಇದ್ದೀನಿ. ನೀರು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇದು ಒಂದ್ 7ರಿಂದ 8 ನಿಮಿಷ ಚೆನ್ನಾಗಿ ಕುದಿಯೋಕ್ ಬಿಡ್ಬೇಕು. ಕುದೀತಾ ಇರ್ಬೇಕಾದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ, 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಒಂದ್ 7ರಿಂದ 8 ನಿಮಿಷ ಚೆನ್ನಾಗಿ ಕುದ್ಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ 2 ನಿಮಿಷ ಲೋ ಫ್ಲೇಮ್ ಇಟ್ಬಿಟ್ಟು ಕುದಿಸ್ತಾ ಇದ್ದೀನಿ. ಈಗ ನೀವು ಬೇಕಾದ್ರೆ ರುಚಿ ನೋಡ್ಕೊಂಡ್ಬಿಟ್ಟು ಏನಾದ್ರೂ ಕಮ್ಮಿ ಆಗಿದ್ರೆ ಉಪ್ಪು, ಖಾರ ಏನಾದ್ರೂ ಕಮ್ಮಿ ಆಗಿದ್ರೆ ಹಾಕೊಬಹುದು. ನೀವು ಧನಿಯಾ ಪುಡಿ ಮತ್ತೆ ಪೆಪ್ಪರ್ ಪುಡಿ ಬದಲು ರಸಂ ಪೌಡರ್ ಅಥವಾ ಸಾಂಬಾರ್ ಪುಡಿ ಕೂಡ ಬಳಸಬಹುದು. ಇದೀಗ ಚೆನ್ನಾಗಿ ಕುದಿ ರೆಡಿ ಆಗಿದೆ. ನಾನು ಫ್ಲೇಮ್ ನ ಆಫ್ ಮಾಡ್ಕೊಂತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆಗಿ ತಿಳಿ ಸಾಂಬಾರ್ ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.